ಸೆಲ್ಫ್ ಕಾನ್ಷಿಯಸ್, ನಾನಿದು ಇದಕ್ಕಿಂತ ಮೂರ್ಖತನ ಮನುಷ್ಯನಿಗಿಲ್ಲ. ವರ್ಸ್ಟ್ ಪಾರ್ಟ್ ಆ್ಯಂಡ್ ಸ್ಟುಪಿಡ್ ಪಾರ್ಟ್ ಆಫ್ ಹ್ಯೂಮನ್ ಬೀಯಿಂಗ್ ಈಸ್ ಸೆಲ್ಫ್ ಕಾನ್ಷಿಯಸ್. ಈ ಸೆಲ್ಫ್ ಕಾನ್ಷಿಯಸ್ಸಿಂದ ತಪ್ಪಿಸ್ಕೊಳ್ಳೋಕ್ಕೆ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬ ಜನಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರು ಧ್ಯಾನ ಮಾಡಲ್ಲ. ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತೀವಿ. ಟ್ರಾನ್ಸೆಂಡಿಂಗ್ ಅಂದ್ರೇನು? ದೇಹ ಮನಸ್ಸನ್ನು ಮೀರಿ ಹೋಗೋದು. ದೇಹ ಮನಸ್ಸಿನಿಂದನೇ ಆ ಒಂದು ಸೆಲ್ಫ್ ಕಾನ್ಷಿಯಸ್ನೆಸ್ ನಮಗೆ ಬಂದಿರೋದು, ಪರ್ಸನಾಲಿಟಿ ಸಿಕ್ಕಿರೋದು. ಸ್ವಲ್ಪ ಹೊತ್ತು ಅದನ್ನೇ ಬಿಟ್ಬಿಟ್ರೆ, ಗೋ ಬಿಯಾಂಡ್ ಯುವರ್ ಬಾಡಿ, ಬಿಯಾಂಡ್ ಯುವರ್ ಮೈಂಡ್. ಇನ್ ದ ಟ್ರಾನ್ಸ್ ಯು ಕ್ಯಾನ್ ವಿಟ್ನೆಸ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಯು ಕ್ಯಾನ್ ಕಂಟ್ರೋಲ್ ಯುವರ್ ಸಬ್ಕಾನ್ಷಿಯಸ್. ದಟ್ ಈಸ್ ಸೆಲ್ಫ್ ಕಾನ್ಷಿಯಸ್ನೆಸ್. Then you can change the feeling, thought, your action, everything will change. You can put new things to your subconscious mind. You have to come out of this self-consciousness. You need a role to play. When there is no role, when you meditate, there is no need of any role. Just go beyond.